ಮಕ್ಕಳು ತಾಯಿಯೇ ದೇವರು ಅಂತ ಪೂಜೆ ಮಾಡುವ ಒಂದು ಕಾಲ ಇತ್ತು. ಮದುವೆಯಾದ ಮೇಲೆ ಪತ್ನಿಯೇ ಎಲ್ಲ ನನಗೆ ಅನ್ನುವ ಹಾಗೆ ಈಗ ಕಾಲ ಬದಲಾಗ್ಬಿಟ್ಟಿದೆ. ಹೆಂಡತಿ ಮಾತು ಕೇಳಿ ಹೆತ್ತವಳನ್ನ ದೂರ ಮಾಡಿ ಆರಾಮಾಗಿರುವ ಪಾಪಿ ಮಗ ಒಂದ್ ಕಡೆಯಾದ್ರೆ, ಎಲ್ಲರೂ ಇದ್ದು ಇಲ್ಲದಂತೆ ತಾಯಿಯ ಕಣ್ಣೀರಿನ ಕಥೆ ಇದು. 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿ ಓದಿಸಿ ನೌಕರಿ ಕೊಡಿಸಿದ ಹೆತ್ತವಳನ್ನೇ ಬೀದಿಗೆ ಬಿಟ್ಟು ಹೆಂಡತಿಯೊಂದಿಗೆ ಹೋದ ಪಾಪಿ ಮಗನ ನೀಚತನದ ಕರಾಳ ಸ್ಟೋರಿ ಇದು. ನೀವು ನೋಡ್ತಾ ಇರುವ 77 ವರ್ಷದ ಮುಪ್ಪಾಗಿರುವ ಅಜ್ಜಿ ಇಂದೋ ನಾಳೆಯೋ ಶಿವನ ಪಾದ ಸೇರುವ ದಿನಗಳನ್ನು ಎದುರಿಸುವ ಬಾಳವ ಎಂಬ ಅಜ್ಜಿಗೆ ಒಬ್ಬನೇ ಒಬ್ಬ ಮಗ. ಅವನು ಕೂಡ ಸರ್ಕಾರಿ ನೌಕರ. ಬಾಳವನ ಬಾಳಲ್ಲಿ ಮಗ 4 ವರ್ಷದವನಿದ್ದಾಗಲೇ ಗಂಡ ಸತ್ತು ಬರ ಸಿಡಿಲು ಬಡಿದಂತಾಗಿತ್ತು. ಯಾವುದಕ್ಕೂ ಅಂಜದೆ ಅಳುಕದೆ ಬದುಕಿ ಮಗನನ್ನ ಬಗಲಲ್ಲಿ ಇಟ್ಕೊಂಡು ಬೆಳೆಸಿ ಓದಿಸಿ ಸರ್ಕಾರಿ ನೌಕರಿ ಕೊಡಿಸಿ ಮಾತನಾಡುವ ಜನರ ಎದುರು ಸಾಯೆನಿಸಿಕೊಂಡ ಅಜ್ಜಿಗೆ ಈಗ ಮಗನಿಂದ ಅನಾಥಾಶ್ರಮದ ಬದುಕು ಸಿಕ್ಕಿದೆ. ಪತ್ನಿಯ ಮಾತನ್ನ ಕೇಳಿ ತಾಯಿಯ ಬಳಿ ಇದ್ದ ಆಸ್ತಿ ಅಂತಸ್ತು ಬಂಗಾರ ಎಲ್ಲವನ್ನ ಕಿತ್ಕೊಂಡು ರಾಮತೀರ್ಥದ ಮನೆಯಲ್ಲಿ ತಾಯಿಯೊಬ್ಬಳನ್ನೇ ಬಿಟ್ಟು ಪತ್ನಿಯ ಜೊತೆ ಆರಾಮಾಗಿದ್ದಾನಂತೆ ಆ ಪಾಪಿ ಮಗ. ಅಜ್ಜಿ ಊಟಕ್ಕೆ ಔಷಧಕ್ಕೂ ಹಣವಿಲ್ಲದೆ ಬೇರೆಯವರಿಗೆ ಕೈಚಾಚುವ ಬದುಕು ಈಗ ಅನಾಥಾಶ್ರಮಕ್ಕೆ ಶಿಫ್ಟ್ ಆಗಿದೆ. ಅನಾಥಾಶ್ರಮದಲ್ಲಿದ್ದರೂ ಹೆತ್ತ ತಾಯಿ ಮಗನನ್ನ ಹೇಗೆ ಬಿಟ್ಕೊಡ್ತಾಳೆ ಹೇಳಿ? ನನ್ನ ಮಗ ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ನಗ್ನಗ್ತಾ ಹಾರೈಸುತ್ತಾಳೆ. ಇದಪ್ಪ ತಾಯಿಯ ಪ್ರೀತಿ ಅಂದರೆ. ಈಗಲಾದರೂ ಆ ತಾಯಿಯ ಮಾತು ಕೇಳಿ ಮಗ ಬಂದು ತಾಯಿಯನ್ನ ಕರ್ತ್ಕೊಂಡು ಹೋಗ್ತಾನ? ಕಾದು ನೋಡಬೇಕು. ಈರಣ್ಣ ವಾಲಿಕ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.